ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಹಳ್ಳಿ ಸ್ಟೈಲ್ ಮಟನ್ ಸಾರು. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ. ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಹಳ್ಳಿ ಸ್ಟೈಲ್ ಹೇಗೆ ಮಾಡ್ತಾರೆ ನೋಡೋಣ. ನೋಡಿ, ನಾನು 1 kg ಮಟನ್ ತೊಗೊಂಡಿದ್ದೀನಿ. ತೊಳೆದು ರೆಡಿ ಮಡಿಕೊಂಡಿದ್ದೀನಿ. ನೀರಿಂಡಿ ನೋಡಿ, ನಾನು ಸಣ್ಣಗೆ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಬನ್ನಿ ಈಗ ಅದಕ್ಕೆ ಏನೇನು ಮಸಾಲೆ ಬೇಕು ನೋಡೋಣ. ಈರುಳ್ಳಿ, ಬೆಳ್ಳುಳ್ಳಿ, ಕಾಯಿ, ಒಂದೇ ಒಂದು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಶುಂಠಿ, ಪುದೀನ, ಲವಂಗ 3, ಒಂದು ಚಿಕ್ಕದಾಗೆ ಚಕ್ಕೆ, 1 ಸ್ಪೂನಷ್ಟು ಕಡಲೆ. ಈಗ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ. ಈ ಥರ ನುಣ್ಣಗಾಗಿರಬೇಕು ಪೇಸ್ಟು. ಬನ್ನಿ ಈಗ ಹೇಗೆ ಮಾಡೋದು ನೋಡೋಣ. ನಾನೊಂದು ಕುಕ್ಕರ್ ಕಾಯಕ್ಕೆ ಇಕ್ಕಿದ್ದೀನಿ. 3 ಸ್ಪೂನಷ್ಟು ಎಣ್ಣೆ, ಒಗ್ಗರಣೆಗೆ ಈರುಳ್ಳಿ ನಾನು ಉದ್ದುದ್ದ ಕಟ್ ಮಾಡಿ ಮಡಿಕೊಂಡಿದ್ದೀನಿ. ಅದು ಕೆಂಪಾಗೋ ತನಕ ಈಗ ಫ್ರೈ ಮಾಡ್ಕೊಳ್ಳೋಣ, ಕಲರ್ ಬರೋ ತನಕ. ನೋಡಿ, ಈಗ ಮಟನ್ ಹಾಕ್ಕೊತಾ ಇದ್ದೀನಿ ನಾನು. ನೀರು ಹಿಂಡಿ ಹಾಕೋಬೇಕು, ನೀರು ಹಾಕೋಬಾರ್ದು. ನೋಡಿ, ಈಗ ಹಾಕೊಂಡ್ಮೇಲೆ ಈಗ ಒಂದ್ಸಲಿ ಮಿಕ್ಸ್ ಮಾಡೋಣ ಚೆನ್ನಾಗೆ. ನೋಡಿ, 1 ಸ್ಪೂನಷ್ಟು ಅರಿಶಿಣ, ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು. ನೋಡಿ, ಈಗ ಉಪ್ಪೆಲ್ಲ ಹಾಕಿದ್ಮೇಲೆ ಹಸಿ ವಾಸನೆ ಹೋಗೋ ತನಕ ಚಿಕನ್ಗೆಲ್ಲ ಅರಿಶಿನ ಮತ್ತು ಉಪ್ಪು ಚೆನ್ನಾಗಿ ಹಿಡಿಬೇಕು ಅಂತ ತನಕ ಮಿಕ್ಸ್ ಮಾಡ್ಕೊಳೋಣ. ಈಗ ನಾವು ಮಿಕ್ಸ್ ಮಾಡಿದಷ್ಟು ತುಂಬಾ ಟೇಸ್ಟಾಗುತ್ತೆ ಮಟನ್ ಸಾರು. ನೀವು ಈ ಥರ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಸಿಂಪಲಾಗೆ ಮಾಡ್ಕೋಬೋದು. ನೋಡಿ, ಈಗ ನೀರು ಬಿಡ್ತಾ ಇದೆ ಎಲ್ಲ. ನೋಡಿ, ಎಣ್ಣೆಲೆ ಅರ್ಧ ಬೇಯ್ಕೊಂಡಿದೆ, ನಿಮ್ಗೆ ನೋಡ್ತಾ ಇರ್ಬೋದು. ಈಗ ಅವಾಗೆ ನಾನು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ನಾನು. ಈಗ ಆ ಮಸಾಲೆನ ಒಂದ್ಸಲಿ ಚೆನ್ನಾಗೆ ಮಿಕ್ಸ್ ಮಾಡೋಣ, ಚಿಕನ್ಗೆಲ್ಲ ಇರಿಬೇಕು. ನೋಡಿ, ಈಗ 1 ನಿಮಿಷ ಮುಚ್ಚಿಕ್ಬಿಡೋಣ, ಮಟನ್ ಕುದಿ ಬರೋ ತನಕ. ನೋಡ್ತಾ ಇರ್ಬೋದು ಈಗ ಹೇಗೆ ಕುದೀತಿದೆ. ಈಗ ಇನ್ನೊಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ, ನಾನೀಗ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 3 ಸ್ಪೂನಷ್ಟು, 2 ಸ್ಪೂನಷ್ಟು ಖಾರದ ಪುಡಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕೋಬೇಕು. ನಾನೊಂದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ನಾನು ಅದರಿಂದ 3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಎಣ್ಣೆ ಬಿಡೋ ತನಕ. ನೋಡಿ, ಕುದೀತಿದೆ. ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆ. ನೋಡಿ, ಇಷ್ಟು ಕುದಿಸ್ಕೋಬೇಕು, ಚೆನ್ನಾಗಿ ಇರ್ತದೆ. ಟೇಸ್ಟ್ ಮಾತ್ರ ಸೂಪರಾಗಿ ಕೊಡ್ತದೆ ಮಟನ್ ಸಾರು. ಈ ಥರದಲ್ಲಿ ನೀವು ಟ್ರೈ ಮಾಡಿ. ಬನ್ನಿ, ಈಗ 1 ಲೋಟದಷ್ಟು ನೀರು ಹಾಕ್ಕೋತಾ ಇದ್ದೀನಿ ನಾನು. ನಮಗೆ ಸಾಂಬಾರು ಯಾವ ಥರ ಬೇಕೋ ಆ ಥರ ನೋಡ್ಕೊಂಡು ನೀರು ಹಾಕೋಬೇಕು. ನಾನು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ, ಮುದ್ದೆಗೆ ಮತ್ತು ರೈಸಿಗೆ ಬೇಕೆಲ್ಲ. ನಾನು ತೆಳ್ಳಗೆ ಮಾಡ್ಕೋತಾ ಇದ್ದೀನಿ, ಗಟ್ಟಿಗಿದ್ರೂ ಚೆನ್ನಾಗಿರುತ್ತೆ. ನೋಡಿ, ಕುದೀತಿದೆ ಈಗ.
ನೋಡಿ ಈಗ ಕುಕ್ಕರ್ ಮುಚ್ಚಳ ಹಾಕ್ತಾಯಿದ್ದೀನಿ ನಾನು. 4 ವಿಸಿಲ್ ಬಂದರೆ ಸಾಕು. ಎಣ್ಣೆಲೆಲ್ಲ ಬೇಯ್ದಿದೆಯಲ್ಲ ಮಟನು. ನೋಡಿ 1 ವಿಸಿಲ್ ಆಯಿತು. ನೋಡಿ ಈಗ 1 ವಿಸಿಲ್ ಆಯಿತು. 2ನೇ ವಿಸಿಲು ಬಂದು ಈಗ 3ನೇ ವಿಸಿಲ್ಗೆ ಎತ್ತುತ್ತಾ ಇದ್ದೀನಿ ನಾನು. ನೀವೇ ನೋಡ್ತಾ ಇರ್ಬೋದು ಸೂಪರಾಗಿ ಆಗಿದೆ. ಮೇಲೆಲ್ಲ ಎಣ್ಣೆ ತೇಲ್ತಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ನೋಡಿ ಇಷ್ಟು ಬೆಂದರೆ ಸಾಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ದಯವಿಟ್ಟು ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.